ಈ ಹಣ್ಣನ್ನ ಸ್ವತಃ ಶ್ರೀರಾಮ ದಕ್ಷಿಣ ಭಾರತಕ್ಕೆ ಬಂದಾಗ ತಿಂತಿದ್ರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕುಡಿತಿದ್ರೆ ಅವ್ರಿಗೆ ಮಿಸ್ ಮಾಡದೆ ಈ ಹಣ್ಣನ್ನ ಕೊಡಿ. ಏನಕ್ಕಂದ್ರೆ ಇದು ಲಿವರ್ ಡ್ಯಾಮೇಜ್ ಅನ್ನ ತುಂಬಾ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಲಿವರ್ ಅಲ್ಲಿ ಏನ್ ಡ್ಯಾಮೇಜೆಡ್ ಸೆಲ್ಸ್ ಇರುತ್ತೋ ಅದನ್ನ ರಿಕವರಿ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ SRM ಕಾಲೇಜ್ ಆಫ್ ಫಾರ್ಮಾಸಿಟಿ ತಮಿಳುನಾಡು ಅವರು 2009ರಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಗಣೇಶನಿಗೆ ಮುಖ್ಯವಾಗಿ ಗಣೇಶನ ಕೈಯಲ್ಲಿ ಈ ಹಣ್ಣನ್ನ ಇಡ್ತಿದ್ರು ಗಣೇಶ ಹಬ್ಬ ಬಂದಾಗ. ಆದ್ರೆ ಈಗ ಗಣೇಶನ ಕೈಯಲ್ಲಿ ಎಲ್ಲರೂ ಕೂಡ ಲಡ್ಡುವನ್ನ ಇಡ್ತಾರೆ. ಮತ್ತೆ ಪಾನಕದಲ್ಲಿ ಈ ಹಣ್ಣನ್ನ ಬಳಸ್ತಿದ್ರು. ಕೆಲವೊಬ್ರು ಇದನ್ನ ಉಪ್ಪು ಖಾರ ಹಾಕೊಂಡು ತಿಂತಾರೆ, ಇನ್ ಕೆಲವರು ಬೆಲ್ಲವನ್ನ ಹಾಕೊಂಡು ತಿಂತಾರೆ. ರಾಮ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಹಣ್ಣನ್ನ ಹೆಚ್ಚಾಗಿ ಯಾಕೆ ತಗೊಳ್ತಿದ್ರ ಅಂದ್ರೆ ಉಷ್ಣಾಂಶ ಏನಾದ್ರೂ ಹೆಚ್ಚಾಗಿದ್ರೆ ಈ ಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ಅದಕ್ಕೆ ಶ್ರೀರಾಮ ನವಮಿ ದಿನ ಪಾನಕದ ಜೊತೆ ಈ ಹಣ್ಣನ್ನ ಬೆರೆಸಿ ಕೊಡ್ತಿದ್ರು. ಅಂದ್ರೆ ಪಾನಕದಲ್ಲಿ ಕರ್ಬೂಜ ಹಣ್ಣನ್ನ ಯಾವ ರೀತಿ ಹಾಕ್ತಿದ್ರು ಈ ಹಣ್ಣನ್ನು ಕೂಡ ಮಿಕ್ಸ್ ಮಾಡ್ತಿದ್ರು. ಆದ್ರೆ ಈಗ ಈ ಹಣ್ಣು ಅಷ್ಟೊಂದು ಸಿಕ್ತಿಲ್ಲ, ಅದಕ್ಕೋಸ್ಕರ ಪಾನಕದಲ್ಲಿ ಎಲ್ಲರೂ ಕೂಡ ಕರ್ಬೂಜ ಹಣ್ಣನ್ನ ಹಾಕ್ತಾರೆ. ಮತ್ತೆ ಮುಖ್ಯವಾಗಿ ಇದು ಹಾರ್ಟ್ ಅಟ್ಯಾಕ್ ಬರದೇ ಇರೋ ರೀತಿ ಕೂಡ ತಡೆಯುತ್ತೆ. ಯಾಕಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಏನಕ್ಕೆ ಬರುತ್ತೆ ಅಂದ್ರೆ ನರದ ನಡುವೆ ಏನಾದ್ರೂ ಕೊಬ್ಬು ಜಾಸ್ತಿ ಆಗಿ ನರ ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ. ಸೊ ಆ ಕೊಬ್ಬನ್ನ ಕಡಿಮೆ ಮಾಡೋದಕ್ಕೆ ಈ ಬೆಲ್ಲದ ಹಣ್ಣು ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಕೆಲವರು ಇದನ್ನ ಬೆಲ್ಲ ಹಾಕೊಂಡು ತಿಂತಾರೆ, ಇನ್ ಕೆಲವರು ಉಪ್ಪು ಖಾರವನ್ನು ಕೂಡ ಹಾಕೊಂಡು ತಿಂತಾರೆ. ಮೈನ್ ಆಗಿ ಇದರ ಅಡ್ವಾಂಟೇಜ್ ನೋಡ್ಕೊಳ್ಳೋದಾದ್ರೆ ಲಿವರ್ ಡ್ಯಾಮೇಜ್ ಗೆ ತುಂಬಾ ಒಳ್ಳೇದು. ಸೊ ಕುಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಹಾರ್ಟ್ ಅಟ್ಯಾಕ್ ಬರದೇ ಇರೋ ರೀತಿ ಕೂಡ ತಡೆಯುತ್ತೆ. ಮತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ಕೂಡ ಈ ಹಣ್ಣಿಗಿದೆ. ಸೊ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಣ್ಣಿನ ಮಹತ್ವ ಎಲ್ಲರಿಗೂ ಗೊತ್ತಾಗ್ಲಿ.